ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂಥ 10ನೇ ತಾರೀಕು ನಮ್ಮ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಶಾಂತ ರೀತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವತ್ತು ಕೆಲವು ಗುಂಡಾ ಪೊಲೀಸರನ್ನು ಕಳಿಸಿ ಈಗಿದ್ದಂಥ ಸರ್ಕಾರ ನಮ್ಮ ಬಡ ಪಂಚಮಸಾಲಿ ಸಮಾಜದ ಬಾಂಧವರ ಮೇಲೆ ಹಲ್ಲೆಯನ್ನು ಮಾಡಿತು. ಆ ಒಂದು ಹಲ್ಲೆಯನ್ನು ಖಂಡಿಸಿ ನಾವು ಇವತ್ತಿನ ದಿವಸ ಅಥಣಿ ನಗರದಲ್ಲಿ ಶ್ರೀ ಶಿವಯೋಗಿ ಸರ್ಕಲ್ದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ 1 ಗಂಟೆಗಳ ಕಾಲ ಮುಷ್ಕರವನ್ನು ಹೂಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ. ಮೊನ್ನೆ ನಡೆದಂಥ ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ಸಮಾಜದ ಯಾವ ಒಂದು 40-45 ಜನ ಅಮಾಯಕರ ಮೇಲೆ ನೀವು ಕೇಸ್ಗಳನ್ನು ಹಾಕಿದ್ದೀರಿ, ಆ ಕೇಸನ್ನು ಕೂಡಲೇ ಹಿಂತಕ್ಕೋಬೇಕು. ಯಾಕಂದರೆ ಅವರೆಲ್ಲರೂ ಅನ್ನಂಥವ್ರು ತುಂಬ ಮುಕ್ತ ಜನ. ಅವರು ಕೇವಲ ನೀವು ಎಂಥವ್ರನ್ನ ಟಾರ್ಗೆಟ್ ಮಾಡಿದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಮಾಜಿ ಸಚಿವರು, ಶಾಸಕರು ಅಥವಾ ನಮ್ಮ ವಕೀಲ ಬಾಂಧವರು ಅವರೆಲ್ಲರೂ ಇದ್ದಾಗೂ ಸಹ ಅವ್ರಿಗೆ ಯಾರಿಗೂ ಕೈ ಹೆಚ್ಚಿದೆ. ಕೇವಲ ರೈತರನ್ನ ಗುರುತಿಸಿ ಅವರನ್ನ ಬಡಿಯುವಂಥ ಒಂದು ಕೆಲಸವನ್ನೇನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಆ ಪೊಲೀಸ್ ಇಲಾಖೆಯವರನ್ನ ನಾವು ಇವತ್ತು ಧಿಕ್ಕಾರಕ್ಕೆ ಹೋಗ್ತೀವಿ. ಆ ನಮ್ಮ ಬಡ ರೈತರ ಮೇಲೆ ಹಾಕಿದಂಥ ಎಲ್ಲ ದೌರ್ಜನ್ಯ ಕೇಸ್ಗಳನ್ನ ಹಿಂತಕ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಅಥಣಿ ತಾಲೂಕಾ ಪಂಚಮಸಾಲಿ ಸೇವಾ ಅಭಿವೃದ್ಧಿ ಸಮಾಜದ ವತಿಯಿಂದ ಅವರಲ್ಲಿ ಕಳಕಳಿ ವಿನಂತಿಯನ್ನು